ಹಲೋ ಸ್ಟೂಡೆಂಟ್ಸ್, ಈ KCET ನೀಟ್ ಮತ್ತು JEE ಲೆವೆಲಿಗೆ ನಿಮಗೆ ಫಸ್ಟ್ PU ಇಂದ ಯೂನಿಟ್ ಆ್ಯಂಡ್ ಮೆಜರ್ಮೆಂಟ್ ಯೂನಿಟಲ್ಲಿ ಈಗಾಗಲೇ 2 ಕ್ಲಾಸ್ಗಳಾಗಿವೆ. ಫಸ್ಟು ಸಿನಾಪ್ಸಿಸ್ ಅನ್ನೋ ಒಂದಿಷ್ಟು ಕೊಟ್ಟಿದ್ದೆ, ಅದ್ರ ಮೇಲೆ ಒಂದಿಷ್ಟು ಎಕ್ಸಾಂಪಲ್ಗಳನ್ನು ಸಾಲ್ವ್ ಮಾಡಿದೆ, ಎಕ್ಸಾಮ್ ಅಪಿಯರ್ಡ್ ಕ್ವಶನ್ಸನ್ನು. ಸೊ ಇವತ್ತು ನಾವೇನು ಮಾಡುವ ಕೇಳಿದರೆ, ಒಂದೆರಡು ಕಾನ್ಸೆಪ್ಟ್ಗಳನ್ನು ಇಟ್ಕೊಂಡು ಅದ್ರ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅದನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ಏನು ಅಂದರೆ, ಸೇಮ್ ಡೈಮೆನ್ಷನ್ಸ್ ಕ್ಯಾನ್ ಬಿ ಆ್ಯಡೆಡ್ ಆರ್ ಸಬ್ಟ್ರ್ಯಾಕ್ಟೆಡ್. ಡೈಮೆನ್ಷನ್ ಸೇಮ್ ಇದ್ದರೆ ಅದನ್ನು ಆ್ಯಡ್ ಮಾಡ್ಬೋದು, ಇಲ್ಲ ಸಬ್ಟ್ರ್ಯಾಕ್ಟ್ ಮಾಡ್ಬೋದು. ಅದರ ಅರ್ಥ ಇಷ್ಟೇ, ಡೈಮೆನ್ಷನ್ಸ್ ಬೇರೆ ಬೇರೆ ಇದ್ದರೆ ಆ್ಯಡ್ ಮಾಡಲಿಕ್ಕಾಗಲಿ ಸಬ್ಟ್ರ್ಯಾಕ್ಟ್ ಮಾಡಲಿಕ್ಕಾಗಲಿ ಸಾಧ್ಯ ಇಲ್ಲ. ಓಕೆ, ಇದು ಫಸ್ಟ್ ಪಾಯಿಂಟ್. ಎರಡನೇದೇನು ಕೇಳಿದರೆ, ಎಕ್ಸ್ಪೋನೆಂಟ್ಸ್ ಅಂತೀವಲ್ಲ ನಾವು, ಈಗ ಪವರ್ ಯಾವುದೋ ಸಮ್ ಟು ದ ಪವರ್ ಆಫ್ ಈ ಥರ ಎಲ್ಲ ಬರುತ್ತಲ್ಲ, ಆ ಎಕ್ಸ್ಪೋನೆಂಟ್ಸ್ ಅಂತ ಏನಂತೀವಿ ನಾವು, ಅದಕ್ಕೆ ಡೈಮೆನ್ಷನ್ ಇರೋದಿಲ್ಲ, ಅದು ಪ್ಯೂರ್ಲಿ ನಂಬರ್. ಇದೊಂದು ಕಾನ್ಸೆಪ್ಟು. ನೆಕ್ಸ್ಟ್ ಏನಂದರೆ, ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಡಸ್ ನಾಟ್ ಹ್ಯಾವ್ ಎ ಯೂನಿಟ್ ಆ್ಯಂಡ್ ಡೈಮೆನ್ಷನ್. ಈ ಟ್ರಿಗ್ನೋಮೆಟ್ರಿಯಲ್ಲಿ ಬರುತ್ತೆ ನೋಡಿ, ಈಗ ಸೈನ್ ಆಫ್ ಸಮ್ ಫಿಸಿಕಲ್ ಕ್ವಾಂಟಿಟಿ. ಸೊ ಅಲ್ಲಿ ಏನಾಗಬೇಕು ಅಂದರೆ, ಅದು ಪ್ಯೂರ್ಲಿ ನಂಬರ್ ಆಗಬೇಕು. ಡೈಮೆನ್ಷನ್ಸ್ ಇರುವಂಥ ಫಿಸಿಕಲ್ ಕ್ವಾಂಟಿಟಿ ಇದ್ದರೂ ಕೂಡ ಅದು ಕ್ಯಾನ್ಸಲ್ ಆಗಿ ಕೊನೆಗೆ ಏನು ಇರಬೇಕು, ಪ್ಯೂರ್ ನಂಬರ್ ಇರಬೇಕು. ಸೊ ಇದ್ರ ಮೇಲೆ ಯಾವ ರೀತಿ ಕ್ವಶನ್ಸನ್ನು ಕೊಡ್ತಾರೆ ಅದನ್ನು ಇವತ್ತು ನೋಡ್ತಾ ಹೋಗೋಣ. ಓಕೆ, ಸೊ ಇದೊಂದು ರೀಸೆಂಟಾಗಿ ಕೇಳಿರೋಂಥ ಕ್ವಶನ್. ಇಫ್ P, Q ಆ್ಯಂಡ್ R are physical quantities having different dimensions, which of the following combinations can never be a meaningful quantity? ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದು ನೆವರ್ ಬಿ ಎ ಮೀನಿಂಗ್ಫುಲ್ ಅಂದರೆ ಸಾಧ್ಯ ಇಲ್ಲದೆ ಇರೋದು ಯಾವುದು ಅನ್ನುವಂಥದ್ದು. ಸೊ ಈಗ ನಾವು ನೋಡ್ತಾ ಬಂದಾಗ ನಮ್ಗೆ ಸಡನ್ನಾಗಿ ಗೊತ್ತಾಗೋದು, P, Q ಆ್ಯಂಡ್ R ಆರ್ ಫಿಸಿಕಲ್ ಕ್ವಾಂಟಿಟೀಸ್ ಹ್ಯಾವಿಂಗ್ ಡಿಫ್ರೆಂಟ್ ಡೈಮೆನ್ಷನ್ಸ್. ಅದು ಯಾವ ಕ್ವಾಂಟಿಟಿನಾರು ಆಗಿರಲಿ, ಸೊ P ಮತ್ತು Q ಮತ್ತು R ಮೂರು ಏನಾಗಿದೆ, ಬೇರೆ ಬೇರೆ ಡೈಮೆನ್ಷನ್ ಇದೆ. ಸೊ ಹಾಗಾಗಿ ನಮ್ಗೆ ನೋಡಿದಾಗ ಇದೇ ಫಸ್ಟ್ ಕಂಡೀಷನ್ನಲ್ಲಿ P ಮೈನಸ್ Q ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಡೈಮೆನ್ಷನ್ಸ್ ಬೇರೆ ಬೇರೆ ಇದೆ. ಹಾಗೆ ಇದು ಕರೆಕ್ಟ್ ಅಂತ ಅನಿಸ್ಬಿಡುತ್ತೆ. ಬಟ್ ನೋಡಿ ನೆಕ್ಸ್ಟು ಇಲ್ಲೇನಾಗುತ್ತೆ, P Q ಮೈನಸ್ R ಅಂತ ಇದೆ. ಸೊ P Q ಮಲ್ಟಿಪ್ಲೈ ಮಾಡಿದಾಗ ಅದರ ಬರೋ ಡೈಮೆನ್ಷನ್ನು R ಡೈಮೆನ್ಷನ್ಗೆ ಸಮ ಇರೋದಾದರೆ ಸಬ್ಟ್ರ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಮಲ್ಟಿಪ್ಲೈ ಇದೆ ನೋಡಿ, P ಆ್ಯಂಡ್ Q. ನೆಕ್ಸ್ಟು P Q ಬೈ R ಮಾಡ್ಬೋದು, ಡಿವಿಷನ್ಸು ಈ ಥರ ಮಲ್ಟಿಪ್ಲಿಕೇಷನ್ಸು ನಾವು ಮಾಡ್ಬೋದು, ಡೈಮೆನ್ಷನ್ಸ್ ಬೇರೆ ಬೇರೆ ಇದ್ದರೆ. ಇಲ್ಲಿ ಕೂಡ ನೋಡಿ P R ಅನ್ನೋದು ಏನಿದೆ, ಸೊ P ಇಂಟು R ಮಾಡಿದಾಗ ಬರುವ ಡೈಮೆನ್ಷನ್ನು Q ಸ್ಕ್ವೇರ್ಗೆ ಸೇಮ್ ಇದ್ದರೆ, ಸೊ ಆವಾಗ ಈ ಒಂದು ರಿಲೇಷನ್ ಕರೆಕ್ಟ್ ಇದೆ, ಡಿವೈಡ್ ಬೈ R ಇದೆ, ನೋ ಪ್ರಾಬ್ಲಮ್. ಹಾಗಾಗಿ ನಮ್ಮ ಕರೆಕ್ಟ್ ಆನ್ಸರ್ ಯಾವುದು ಹಾಗಾದರೆ? ಕರೆಕ್ಟ್ ಆನ್ಸರ್ ಅಂದರೆ ನೆವರ್ ಪಾಸಿಬಲ್. ಸೊ ಒಂದು ನೆವರ್ ಬಿ ಎ ಮೀನಿಂಗ್ಫುಲ್ ಕ್ವಾಂಟಿಟಿ ಅಂತ ಹೇಳಿದ್ದಾರೆ. ಅಂಥದ್ದು ಯಾವುದು ಇದರಲ್ಲಿ? ಸೊ ಆಪ್ಷನ್ ಎ, P ಮೈನಸ್ Q ಬೈ R ನೆವರ್ ಪಾಸಿಬಲ್ ಅಂತೇಳಿ. ಓಕೆ, ಸೊ ನೆಕ್ಸ್ಟು, the time dependence of a physical quantity P is given by P equals to P naught exponential of minus alpha t square, where alpha is constant and t is time. Constant ಅಂದರೆ constant physical quantity, so it has a dimension. The constant alpha ಏನಾಗಿರ್ಬೋದು, ಒಂದು ಡೈಮೆನ್ಷನ್ಲೆಸ್ ಅಂತಿರೋ, ಅಥವಾ ಡೈಮೆನ್ಷನ್ ಆಫ್ t raised to minus 2 ಅಂತಿರೋ, ಆ್ಯಸ್ ಎ ಡೈಮೆನ್ಷನ್ ಆಫ್ P ಅಂತಿರೋ, ಆರ್ ಡೈಮೆನ್ಷನ್ ಆಫ್ t ಸ್ಕ್ವೇರ್ ಅಂತಿರೋ ಅನ್ನುವಂಥದ್ದು. ಸೊ ಈಗಾಗಲೇ ನಾವೇನಕ್ಕೆ ಕಲ್ತಿದ್ದೀವಿ ಅಂದರೆ, ಎಕ್ಸ್ಪೋನೆನ್ಷಿಯಲ್ ಏನಿದೆ, ಎಕ್ಸ್ಪೋನೆಂಟ್ಸ್ ಏನಿದೆ, ಸೊ ಅದಕ್ಕೆ ಪ್ಯೂರ್ ನಂಬರ್ ಅದು, ಇಟ್ಸ್ ಎ ಡೈಮೆನ್ಷನ್ಲೆಸ್. ಹಾಗಂದರೆ ಏನರ್ಥ, ಮೈನಸ್ ಬಿಡಿ, ನಮಗೇನು ಡೈಮೆನ್ಷನಲ್ಲಿ ಪ್ಲಸ್ಸು ಮೈನಸ್ಸು ಏನು ಇಂಪಾರ್ಟೆಂಟ್ ಅಲ್ಲ. ಅಲ್ಫಾ t ಸ್ಕ್ವೇರ್ ಈಸ್ ಎ ನಂಬರ್, ಇದೊಂದು ನಂಬರ್ ಅಂದಂಗೆ ಆಯಿತು. ಸೊ ಟಿ ಅನ್ನೋದೇನು ಕೇಳಿದ್ರೆ ಟೈಮ್, ಇಲ್ಲಿ ಕೊಟ್ಟಿದ್ದಾರೆ, ಟಿ ಈಸ್ ಎ ಟೈಮ್. ಓಕೆ, ಸೊ ಟಿಗೆ ಡೈಮೆನ್ಷನ್ ಇದೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಇಲ್ಲಿ ಈ ಟಿ ಸ್ಕ್ವೇರನ್ನು ಈ ಕಡೆ ತೊಗೊಳ್ತೀನಿ. ಅಲ್ಫಾ ಈಕ್ವಲ್ಸ್ ಟು ಒಂದು ಸಮ್ ನಂಬರ್ ಡಿವೈಡ್ ಬೈ ಟಿ ಸ್ಕ್ವೇರ್ ಆಯಿತು. ಹಾಗಾಗಿ ಟಿ ಸ್ಕ್ವೇರಿಗೆ ನಾವು ಡೈಮೆನ್ಷನ್ ನೋಡ್ಲಿಕ್ಕೆ ಹೋದರೆ, ಟಿ ಡೈಮೆನ್ಷನ್ನು ಕ್ಯಾಪಿಟಲ್ ಟಿ ಅಂತೀವಲ್ಲ ನಾವು, ಟೈಮ್ ಅದು. ಸೊ ಟಿ ಸ್ಕ್ವೇರ್ ಆಯಿತು. ಈಗ ನೆಕ್ಸ್ಟ್ ಏನು ಮಾಡ್ಬೋದು ನಾವು, ಸೊ ಡೈರೆಕ್ಟ್ಲಿ ನಮ್ಮ ಆನ್ಸರು ಟಿ ರೇಸ್ ಟು ಮೈನಸ್ 2. ಯಾಕೆಂದರೆ ಈ ನಂಬರ್ ಇದೆ, ಡಿನಾಮಿನೇಟ್ರಲ್ಲಿರೋ ಟಿ ರೇಸ್ ಟು 2 ಅನ್ನು ಮೇಲೆ ತೊಗೊಂಡ್ರೆ ಟಿ ರೇಸ್ ಟು ಮೈನಸ್ 2 ಆಗುತ್ತೆ. ಸೊ ಬಿ ಆಪ್ಷನ್ ಈಸ್ ಕರೆಕ್ಟ್. ಓಕೆ, ನೆಕ್ಸ್ಟ್, ದ ಇಕ್ವೇಷನ್ ಆಫ್ ಎ ವೇವ್ ಈಸ್ ಗಿವನ್ ಬೈ y ಈಕ್ವಲ್ಸ್ ಟು a sin omega x by v minus k. ಇದು ಬ್ರ್ಯಾಕೆಟಲ್ಲಿದೆ. omega is the angular velocity and v is the linear velocity. The dimension of k is, ಈ k ಡೈಮೆನ್ಷನ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಏನಿರ್ಬೋದು? ಸೊ ಇಷ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ. ಎಲ್ ಟಿ ಇರ್ಬೋದು, ಟಿ ಇರ್ಬೋದು, ಟಿ ರೇಸ್ ಟು ಮೈನಸ್ 1 ಇರ್ಬೋದು, ಟಿ ರೇಸ್ ಟು 2 ಇರ್ಬೋದು. ಸೊ ಇದಕ್ಕೀಗ ನಾವು ಸ್ಟಾರ್ಟಿಂಗಲ್ಲಿ ಒಂದು ಇನ್ಫಾರ್ಮೇಷನ್ ತಗೊಂಡಿದ್ದೀವಿ. ಇದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಸೈನ್ ಒಮೆಗಾ ಎಕ್ಸ್ ಬೈ ವಿ ಮೈನಸ್ ಕೆ. ಸೊ ನಾವು ಎಲ್ಲ ರಿಸ್ಕ್ ತಗೊಳ್ಳೋದು ಬೇಡ. ಏನರ್ಥ ಇದು, ಸೈನ್ ಆಫ್ ಒಮೆಗಾ ಇಂಟು ಬ್ರ್ಯಾಕೆಟಲ್ಲಿ ಇದೆಯಲ್ಲ ಎಕ್ಸ್ ಬೈ ವಿ ಮೈನಸ್ ಕೆ, ಇಷ್ಟು ಫಿಸಿಕಲ್ ಕ್ವಾಂಟಿಟಿಯ ಡೈಮೆನ್ಷನನ್ನು ನಾವು ಸಿಂಪ್ಲಿಫೈ ಮಾಡಿದರೆ
ಕ್ಯಾನ್ಸಲ್ ಆಗಿ ಹೋಗುತ್ತೆ, ಪ್ಯೂರ್ಲಿ ನಂಬರ್ ಇರಲೇಬೇಕು, ಯಾಕೆಂದರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಬಟ್ ಇಲ್ಲಿ ಇನ್ನೊಂದು ಹಿಂಟ್ ಇದೆ, ಏನು ಅಂದರೆ ಎಕ್ಸ್ ಬೈ ವಿ ಮೈನಸ್ ಕೆ ಇದೆ. ಸೊ ಎಕ್ಸ್ ಬೈ ವಿ ಮೈನಸ್ ಕೆ ಅಂದಾಗ ಇದು ಸಬ್ಟ್ರಾಕ್ಟ್ ಆಗುತ್ತೆ ಅಂದರೆ ಎಕ್ಸ್ ಬೈ ವಿ ಮತ್ತು ಕೆದ ಡೈಮೆನ್ಷನ್ ಸೇಮ್ ಇರಬೇಕು. ಓಕೆ, ಸೊ ನಾವು ಅದನ್ನು ತಗೊಳ್ಳೋಣ ಫಸ್ಟ್. ಎಕ್ಸ್ ಬೈ ವಿ ಮೈನಸ್ ಕೆ. ಸೊ ಎಕ್ಸ್ ಅನ್ನೋದು ಡಿಸ್ಟೆನ್ಸು, ವಿ ಅಂದರೆ ವೆಲಾಸಿಟಿ ಅಲ್ವಾ. ಹಾಗಾಗಿ ಏನಾಯಿತು ಕೇಳಿದರೆ ಡಿಸ್ಟೆನ್ಸಿಗೆ ಎಲ್ ಆಯಿತು, ವೆಲಾಸಿಟಿಗೆ ಎಲ್ ಟಿ ಮೈನಸ್ 1 ಗೊತ್ತಿದೆ ನಮಗೆ, ಮೈನಸ್ ಕೆ. ಸೊ ಇಲ್ಲೇನಾಗುತ್ತೆ, ಈಗ ಒಂದು ಎಲ್ ನ್ಯೂಮರೇಟ್ರಲ್ಲಿದೆ, ಒಂದು ಡಿನಾಮಿನೇಟ್ರಲ್ಲಿದೆ, ಕ್ಯಾನ್ಸಲ್ ಆಗುತ್ತೆ. t⁻⁻1 ಡಿನಾಮಿನೇಟ್ರಿಗೆ ಬರುತ್ತೆ. ಸೊ ಉಳಿಯೋದು ಟಿ. ಸೊ ಟಿ ಈಕ್ವಲ್ಸ್ ಟು ಆರ್ ಟಿ ಅನ್ನೋ ಡೈಮೆನ್ಷನ್ ಏನಿದೆಯೋ ಕೆಗೂ ಅದೇ ಡೈಮೆನ್ಷನ್ ಇರಬೇಕು, ಸಿಂಪಲ್. ಯಾಕೆಂದರೆ ನಾವು ಅದನ್ನು ಸಬ್ಟ್ರಾಕ್ಟ್ ಮಾಡೋಕ್ಕೆ ಸಾಧ್ಯ ಅನ್ನುವಂಥದ್ದು. ಹಾಗಾಗಿ ಕೆದ ಡೈಮೆನ್ಷನ್ ಯಾವುದು ಹಾಗಾದರೆ? ಸೊ ಯು ಆರ್ ಕರೆಕ್ಟ್, ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಏನು ಅಂದರೆ ದ ವೆಲಾಸಿಟಿ ವಿ ಆಫ್ ಎ ಪಾರ್ಟಿಕಲ್ ಎಟ್ ಟೈಮ್ ಟಿ ಇಸ್ ಗಿವನ್ ಬೈ ವಿ ಈಕ್ವಲ್ಸ್ ಟು ಎ ಇಂಟು ಟಿ ಪ್ಲಸ್ ಬಿ ಡಿವೈಡ್ ಬೈ ಟಿ ಪ್ಲಸ್ ಸಿ, ವೇರ್ ಎ ಬಿ ಆ್ಯಂಡ್ ಸಿ ಆರ್ ಕಾನ್ಸ್ಟೆಂಟ್ಸ್. ದ ಡೈಮೆನ್ಷನ್ ಆಫ್ ಎ ಬಿ ಆ್ಯಂಡ್ ಸಿ ಆರ್ ರೆಸ್ಪೆಕ್ಟಿವ್ಲಿ. ನಮಗೆ ಇಲ್ಲಿ ವೆಲಾಸಿಟಿ ವಿ ಗೊತ್ತಾಯಿತು, ಟೈಮ್ ಟಿ ಅಂತ ಗೊತ್ತಾಯಿತು. ಸೊ ಟೈಮಿಗೆ ಡೈಮೆನ್ಷನ್ಸ್ ಎಲ್ಲ ಗೊತ್ತಿದೆ, ವೆಲಾಸಿಟಿ ಗೊತ್ತಿದೆ. ನಾವೀಗ ಏನು ಚೆಕ್ ಮಾಡಬೇಕು, ಎದು ಡೈಮೆನ್ಷನ್ ಏನು, ಬಿದ್ದೇನು, ಸಿದ್ದೇನು ಅಂತ ಚೆಕ್ ಮಾಡಬೇಕು. ಓಕೆ, ನಾವೀಗ ಒಂದೇನು ಕೇಳಿದರೆ, ಒಂದು ಈ ಡೈಮೆನ್ಷನಲ್ ಅನಲೈಸಿಸಲ್ಲಿ ನೀವು ಕಲ್ತಿರ್ತೀರಿ. ಸೊ ಅಥವಾ ಈಗ ನಾನು ಜಸ್ಟ್ ಹೇಳಿದ್ನಲ್ಲ ನಿಮಗೆ, ಈ ರೀತಿ ಸಾಧ್ಯ ಯಾವಾಗ ಕೇಳಿದರೆ, ಇದು ವಿಯ ಡೈಮೆನ್ಷನ್ನು, ಎ ಟಿಯ ಡೈಮೆನ್ಷನ್ನು, ಬಿ ಬೈ ಟಿ ಪ್ಲಸ್ ಸಿನ ಡೈಮೆನ್ಷನ್ನು ಇಷ್ಟು ಸೇಮ್ ಇರಬೇಕು, ಆದರೆ ಮಾತ್ರ ಈ ರಿಲೇಷನ್ನು ಹೋಲ್ಡ್ಸ್ ಗುಡ್. ಸೊ ದರ್ಫೋರ್ ಆಪ್ಷನ್ ಏನು ಕೊಟ್ಟಿದ್ದಾರೆ ನೋಡಿ, ಎ ಬಿ ಸಿಯ ಡೈಮೆನ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ನಾವು ಚೆಕ್ ಮಾಡುವ, ಫಾಸ್ಟಾಗಿ ಸಾಲ್ವ್ ಆಗುತ್ತೆ. ಫಸ್ಟ್ ಏನು ಮಾಡುವ ಕೇಳಿದರೆ, ವೆಲಾಸಿಟಿ ಇದರ ಡೈಮೆನ್ಷನ್ L1 t-1. ಓಕೆ, ಎ ಇಂಟು ಟಿ ಅಂದಾಗ ಅದಕ್ಕೂ L1 t-1 ಬರಬೇಕು, ಕರೆಕ್ಟಾ? ಯಾಕೆಂದರೆ LHS ಮತ್ತು RHS ಕೂಡ ಸೇಮ್ ಡೈಮೆನ್ಷನ್ ಇರಲೇಬೇಕು, ಆವಾಗ ಮಾತ್ರ ಇಕ್ವೇಷನ್ ಕರೆಕ್ಟ್ ಇದೆ ಅಂತ ಅರ್ಥ. ಓಕೆ, ಈಗ ಇಲ್ಲಿ ಎ ಇಂಟು ಟಿಯ ಡೈಮೆನ್ಷನ್ನು L1 t-1 ಬರಬೇಕು. ಎ ಕಾನ್ಸ್ಟೆಂಟು, ನಮ್ಗೆ ಅದರ ಡೈಮೆನ್ಷನ್ ಫೈಂಡ್ ಔಟ್ ಮಾಡಬೇಕು. ಟಿ ಅನ್ನೋದು ಟೈಮ್. ನೆಕ್ಸ್ಟ್ ಏನು ಕೇಳಿದರೆ, ಬಿ ಡಿವೈಡ್ ಬೈ ಟಿ ಪ್ಲಸ್ ಸಿ ಇದೆ, ಇದ್ರ ಡೈಮೆನ್ಷನು L1 t-1 ಬರಬೇಕು, ಯಾಕೆಂದರೆ ಎಲ್ಲವೂ ಸೇಮ್ ಡೈಮೆನ್ಷನ್ ಇರಲೇಬೇಕು. ಓಕೆ, ಸೊ ಈಗ ನಾವು ಟಿಗೆ ಟಿ ಡೈಮೆನ್ಷನ್ ಹಾಕಿದರೆ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ, ಇದೊಂದು ಪಾಯಿಂಟ್ ಅರ್ಥ ಆದರೆ ನಿಮ್ಗೆ ಈ ಥರ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಿ. ಭಾಳ ಸರಿ ಈ ಥರ ಒಂದು ಇಕ್ವೇಷನ್ ಕೊಟ್ಟು ಕಾನ್ಸ್ಟೆಂಟನ್ನು ಫೈಂಡ್ ಔಟ್ ಮಾಡಿ, ಡೈಮೆನ್ಷನ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೊಡ್ತಾರೆ. ಸೊ ಎ ಇಂಟು t1 ಮಾಡಿದರೆ L1 t-1 ಬರಬೇಕು. ಫೈನಲಿ ನಮಗೆ ಈ ಡೈಮೆನ್ಷನ್ ಬರಬೇಕು. t1 ಆಲ್ರೆಡಿ ಇದೆ ಇಲ್ಲಿ, ಹಾಗಾದರೆ ಎಗೆ ಏನು ಹಾಕಬೇಕು ನಾವು? ಸೊ L1 t-2 ಹಾಕಿದರೆ ಏನಾಗುತ್ತೆ ನೋಡಿ, t-2 t+1 ಇದೆ, t-1 ಉಳ್ಕೊಳ್ಳುತ್ತೆ, L1 ಆಲ್ರೆಡಿ ಹಾಕಿದ್ದೀವಿ ನಾವು. ಸೊ ಹಾಗಾಗಿ ನಮಗೆ ಎ ಇರೋ ಜಾಗದಲ್ಲಿ ನೀವೇನು ಹಾಕಿದ್ರಿ, L1 t-2, ಕರೆಕ್ಟಾ? ದರ್ಫೋರ್ ಎ ದ ಡೈಮೆನ್ಷನ್ನು L1 t-2, ಒಂದು ಕ್ಲಿಯರ್ ಆಯಿತು. ನೆಕ್ಸ್ಟ್ ಏನು ಕೇಳಿದರೆ, ಬಿ ಡಿವೈಡ್ ಬೈ ಇದಿತ್ತಲ್ವ ಟಿ ಪ್ಲಸ್ ಸಿ, ಇದ್ರ ಡೈಮೆನ್ಷನ್ನು L1 t-1 ಬರಬೇಕು. ಸೊ ಇಲ್ಲಿ ಟಿ ಅಂದರೆ ಟೈಮ್, t⁻1 ಆಯಿತು. ಸಿ ಏನಾಗಿದೆ ನೋಡಿ, ಆ್ಯಡ್ ಆಗಿದೆ. ಸೊ ಆ್ಯಡ್ ಮಾಡಬೇಕಂದ್ರೆ ಸಿದ ಡೈಮೆನ್ಷನ್ ಏನಾಗಿರಬೇಕು, ಸೇಮ್ ಇರಬೇಕು. ಯಾವುದ್ರದ್ದು, ಟಿದ ಡೈಮೆನ್ಷನ್ ಇರಬೇಕು, ಇಲ್ಲಾಂದರೆ ಆ್ಯಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಸಿದಕ್ಕೆ ಸಿಕ್ಕೋಯ್ತು ನಮಗೆ t⁻1. ಇಷ್ಟೊತ್ತಿಗೆ ನಮಗೆ ಐಡಿಯಾ ಬಂದಿರುತ್ತೆ ಏನು, L t-2 ಇಲ್ಲೇ ಇದೆ, ಫಸ್ಟ್ ಆಪ್ಷನ್ಗೆ ಆನ್ಸರ್ ಸಿಕ್ಕೋಗುತ್ತೆ ನಮಗೆ. ನೆಕ್ಸ್ಟ್ ಸಿಗೆ ಟಿ ಇದೆ, ಎಸ್, ಬಟ್ ಚೆಕ್ ಮಾಡುವ ಬಿಯನ್ನು ಕೂಡ. ಸೊ ಇಲ್ಲೇನಾಯಿತು ಕೇಳಿದರೆ, ಟಿ ಇದು ಟಿ, ಯಾಕೆಂದರೆ ಇವೆರಡೂ ಸೇಮ್ ಡೈಮೆನ್ಷನ್ ಇದೆ, ಹಾಗಾಗಿ ಅಡಿಷನ್ ಫಾರ್ಮಲ್ಲಿದೆ. ಬಿದೇನು ಬರಬೇಕು ನೋಡಿ, ಟಿ ಅನ್ನೋದು ಡಿನಾಮಿನೇಟರ್ನ ಡೈಮೆನ್ಷನ್ನು, ಇದು ನ್ಯೂಮರೇಟರ್ ಬಂದರೆ t⁻1 ಆಗುತ್ತೆ. ಹಾಗಾದರೆ ಬಿಗೆ ಏನಾಗಬೇಕು ನಮಗೆ? ಸೊ ಸಿಂಪ್ಲಿ ಎಲ್ಲಿದ್ದರೆ ಸಾಕಲ್ವ. ಸೊ ಹಾಗಾಗಿ ಎ ಬಿ ಸಿ ಮೂರೂ ಸಿಕ್ಕಿದೆ ನಮಗೆ, ಕರೆಕ್ಟ್ ಆಪ್ಷನ್ನು ಗೊತ್ತಾಗೋಯ್ತು ನಮಗೆ. ಸೊ ದಟ್ ಈಸ್ L t-2 L ಆ್ಯಂಡ್ ಟಿ ಅಂತೇಳಿ. ಸೊ ವೆರಿ ಫಾಸ್ಟ್ ನೋಡಿ, ಫಸ್ಟ್ ಎನ ಫೈಂಡ್ ಔಟ್ ಮಾಡಿದ ಕೂಡಲೇ ನಿಮ್ಗೆ ಸಿಕ್ಕೋಗುತ್ತೆ ಆನ್ಸರು. ಈ ಥರ ಕೆಲವೊಮ್ಮೆ ಇರುತ್ತೆ, ಕೆಲವೊಮ್ಮೆ ಪೂರ್ತಿ ಚೆಕ್ ಮಾಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಏನು, ಇನ್ನೊಂದು ಕ್ವೆಶ್ಚನ್ ನೋಡಿ. ಸಪೋಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಮ್ಯೂ ಇಸ್ ಗಿವನ್ ಬೈ ಮ್ಯೂ ಈಕ್ವಲ್ಸ್ ಟು a + b / λ². ಇದನ್ನು n ಅಂತಲೂ ಬರೀತಾರೆ, ಮ್ಯೂ ಅಂತಲೂ ನಾವು ಬರಿಬೋದು. Where a and b are constant and lambda is a wavelength, then dimension of b are same as that of, ಆಪ್ಷನ್ ಕೊಟ್ಟಿದ್ದಾರೆ, ವೇವ್ಲೆಂತ್, ವಾಲ್ಯೂಮ್, ಪ್ರೆಷರ್, ಏರಿಯಾ ಯಾವುದಕ್ಕೆ ಸೇಮ್ ಇರುತ್ತೆ ಬಿದು ಅಂತ ನೋಡಬೇಕು ನೀವು. ಸೊ ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸು ಡೈಮೆನ್ಷನ್ಲೆಸ್ ಕ್ವಾಂಟಿಟಿ, ಯಾಕೆಂದರೆ ರೇಷಿಯೋ ಆಫ್ ದ ಸೈನ್ ಆಫ್ ದ ಆ್ಯಂಗಲ್ ತಗೋತೀವಲ್ಲ ನಾವು, ರೇಷಿಯೋ ಆಫ್ ದ ವೆಲಾಸಿಟೀಸ್ ತಗೋತೀವಿ. ಸೊ ಯೂಸಲಿ ಡೈಮೆನ್ಷನ್ಲೆಸ್. ಓಕೆ,
ರಿಫ್ರಾಕ್ಟಿವ್ ಇಂಡೆಕ್ಸ್ ಮೀನ್ಸ್ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ. ಓಕೆ, ಹಾಗಾದರೆ ಏನಾಗಿರಬೇಕು? ಸೊ ಎ ಡೈಮೆನ್ಷನ್ಲೆಸ್ ಆಗಿರಬೇಕು, ಡೈಮೆನ್ಷನ್ ಇರಲೇಬಾರ್ದು ಅದಕ್ಕೆ. ಆ್ಯಂಡ್ ಬಿ ಬೈ ಲ್ಯಾಂಬ್ಡಾ ಸ್ಕ್ವೇರ್ ಕೂಡ ಡೈಮೆನ್ಷನ್ಲೆಸ್ ಆಗಬೇಕು. ಎ ಆ್ಯಂಡ್ ಬಿ ಬೈ ಲ್ಯಾಂಬ್ಡಾ ಸ್ಕ್ವೇರ್ ಈಸ್ ಆಲ್ಸೋ ಡೈಮೆನ್ಷನ್ಲೆಸ್ ಕಾನ್ಸ್ಟೆಂಟ್. ಈ ಲ್ಯಾಂಬ್ಡಾಗೊಂದು ಡೈಮೆನ್ಷನ್ ಇದೆ, ಇಲ್ಲಿರೋದ್ರಲ್ಲಿ ಲ್ಯಾಂಬ್ಡಾಗೊಂದು ಡೈಮೆನ್ಷನ್ ಇದೆ. ಲ್ಯಾಂಬ್ಡಾ ಅಂದರೆ ವೇವ್ ಲೆಂತು, ಇದರ ಡೈಮೆನ್ಷನ್ನು ಲೆಂತ್ ಇರುತ್ತೆ. ಲೆಂತ್ ಇಂಟು ಲೆಂತ್ ಇದೆ, ಲೆಂತ್ ಸ್ಕ್ವೇರ್ ಇದೆ. ಸೊ ಹಾಗಾದರೆ ಡೈಮೆನ್ಷನ್ ಹೋಗಬೇಕು ಇದರದ್ದು ಅಂದರೆ ಬಿಗೆ ಏನಿರಬೇಕು? ಬಿಗೂ ಕೂಡ ಲೆಂತ್ ಇಂಟು ಲೆಂತ್ ಇರಲೇಬೇಕಲ್ವ? ಸೊ ಲೆಂತ್ ಇಂಟು ಲೆಂತ್ ಅಂದರೆ ನಮ್ಗೆ ಕೊಟ್ಟಿರೋ ಆಪ್ಷನಲ್ಲಿ ಯಾವ್ದು ಬರುತ್ತೆ? ಏರಿಯಾ ಬರುತ್ತೆ. ಸೊ ಕರೆಕ್ಟ್ ಆನ್ಸರ್ ಈಸ್ ಡಿ, ಏರಿಯಾ. ಓಕೆ, ನೆಕ್ಸ್ಟ್ ಇದು ನೋಡಿ, ಇದು ಸ್ವಲ್ಪ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್. ಸೊ ಇಲ್ಲಿವರೆಗೆ ನಾವು ಅಂದ್ಕೊಂಡಿದ್ದಾಯಿತು. ಇದೇನು ಮಾಡ್ತಾರೆ ಅಂದರೆ ವೆಲಾಸಿಟಿ, ಎಕ್ಸಲರೇಷನ್ ಆ್ಯಂಡ್ ಫೋರ್ಸ್ ಆರ್ ಟೇಕನ್ ಆ್ಯಸ್ ಫಂಡಮೆಂಟಲ್ ಕ್ವಾಂಟಿಟೀಸ್. ಸೊ ಭಾಳ ಸರಿ ಈ ಥರ ಬೇರೆ ಬೇರೆ ಫಿಸಿಕಲ್ ಕ್ವಾಂಟಿಟಿಯನ್ನು ಫಂಡಮೆಂಟಲ್ ಅಂತ ತಿಳ್ಕೊಂಡ್ರೆ ಒಂದು ಯಾವುದೋ ಒಂದು ಫಿಸಿಕಲ್ ಕ್ವಾಂಟಿಟಿಯನ್ನು ಆ ಒಂದು ಯೂನಿಟಲ್ಲಿ ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳ್ತಾರೆ. ಇಲ್ಲೇನು ಮಾಡಿದರೆ ದ ಡೈಮೆನ್ಷನ್ ಆಫ್ ಯಂಗ್ಸ್ ಮಾಡ್ಯುಲಸ್ನ ಡೈಮೆನ್ಷನ್ ಏನಾಗುತ್ತೆ? ಸೊ ನಮ್ಗೆ ಇವೆಲ್ಲ ಗೊತ್ತಿರಬೇಕು ಕೆಲವು ಡೈಮೆನ್ಷನ್ಸು. ಈಗ ನಾವೇನು ಮಾಡುವ, ಯಂಗ್ಸ್ ಮಾಡ್ಯುಲಸನ್ನು ಯಾವುದ್ರಲ್ಲಿ ಹೇಳಬೇಕು ನೋಡಿ. ಈಗ ಆಪ್ಷನ್ ನೋಡ್ಕೊಳ್ಳಿ, ಈ ರೀತಿ ಕೊಟ್ಟಿದ್ದಾರೆ. ನಮ್ಮ ಆನ್ಸರ್ ಈ ರೀತಿ ಬರಬೇಕು, ಎಫ್ ಎ ವಿದಲ್ಲಿ ಬರಬೇಕು. ಬಟ್ ಯಂಗ್ಸ್ ಮಾಡ್ಯುಲಸ್ ಏನಿದೆ ಕೇಳಿದರೆ ಫೋರ್ಸ್ ಪರ್ ಏರಿಯಾ. ಇದರ ಡೈಮೆನ್ಷನ್ ಗೊತ್ತಿದೆ ನಮಗೆ, M1 L-1 T-2. ಸೊ ಇದು SI ಸಿಸ್ಟಮಲ್ಲಿ. ಬಟ್ ಈ ಸಿಸ್ಟಮಿಗೆ ಹೋದರೆ ನಾವು ಇದನ್ನೇ ಫಂಡಮೆಂಟಲ್ ಅಂತ ತೊಗೊಂಡ್ರೆ, ಯಾವುದನ್ನು ವೆಲಾಸಿಟಿ, ಎಕ್ಸಲರೇಷನ್, ಫೋರ್ಸನ್ನೇ ಫಂಡಮೆಂಟಲ್ ಅಂತ ತೊಗೊಂಡ್ರೆ ಆವಾಗ ಏನಾಗುತ್ತೆ? ಎಫ್ ರೆಸ್ಟು ಎಷ್ಟು ಬರುತ್ತೆ, ಎ ಎಕ್ಸಲರೇಷನ್ ರೆಸ್ಟು ಏನು ಬರುತ್ತೆ, ವೆಲಾಸಿಟಿ ರೆಸ್ಟು ಏನು ಬರುತ್ತೆ ಅನ್ನೋದು ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ನಾವೇನು ಮಾಡಬೇಕು, ಯಂಗ್ಸ್ ಮಾಡ್ಯುಲಸ್ನ ಡೈಮೆನ್ಷನನ್ನು ಈ ಎಫ್ ರೆಸ್ಟು ಎ ರೆಸ್ಟು ಬಿ, ವಿ ರೆಸ್ಟು ಸಿ, ಯಾಕೆಂದರೆ ಇದ್ರ ಎಷ್ಟಿದ್ರೆ ಎಷ್ಟು ಏನಾಗುತ್ತೆ ಹೇಳೋದು ಫೈಂಡ್ ಔಟ್ ಮಾಡಬೇಕು. ಗೊತ್ತಿಲ್ಲ ನಮಗೆ, ಅದಕ್ಕೆ ಅನ್ನೋನ್ ಎ ಬಿ ಸಿ ಅಂತ ತೊಗೊಂಡಿದ್ವಿ. ಅವರ XYZ ತೊಗೊಳ್ಳಿ, PQR ಯಾವುದಾದ್ರು ತೊಗೊಳ್ಳಿ, ಪರವಾಗಿಲ್ಲ. ಸೊ ಇಲ್ಲಿ ABC ಅಂತ ತೊಗೊಂಡಿದ್ವಿ. ಈಗ ನೆಕ್ಸ್ಟ್ ಏನು ಮಾಡಬೇಕು ಕೇಳಿದರೆ ನಮ್ಗೆ ಗೊತ್ತಿರಬೇಕು ಏನೇನಿದೆ ಇಲ್ಲಿ. ಫೋರ್ಸ್ ಇದೆ ನೋಡಿ, ಫೋರ್ಸಿನ ಡೈಮೆನ್ಷನ್ M1 L-1 T-2. ಆಮೇಲೆ ಎಕ್ಸಲರೇಷನ್ನು L-1 T-2, ವೆಲಾಸಿಟಿ L-1 T-1. ಇಷ್ಟು ಗೊತ್ತಿರಬೇಕು ನಮಗೆ. ಸೊ ಇಲ್ಲಿ ಏನು ಮಾಡುವ ನಾವು, ಎಫ್ ಇರೋ ಜಾಗದಲ್ಲಿ ಅದರ ಡೈಮೆನ್ಷನ್ ಹಾಕೋಣ, ಒರಿಜಿನಲ್ ಡೈಮೆನ್ಷನ್. ಎ ಇರೋ ಜಾಗದಲ್ಲಿ ಅದರ ಡೈಮೆನ್ಷನ್ ಹಾಕೋಣ, ಎಕ್ಸಲರೇಷನ್. ವೆಲಾಸಿಟಿ ಇರೋ ಜಾಗದಲ್ಲಿ ಅದರ ಡೈಮೆನ್ಷನನ್ನು ಹಾಕೋಣ. ಸೊ ಅಲ್ಲಿಗೆ ಏನಾಗುತ್ತೆ ಕೇಳಿದರೆ ಯಂಗ್ಸ್ ಮಾಡ್ಯುಲಸನ್ನು ನಾವು ಅದರ ಒರಿಜಿನಲ್ ಡೈಮೆನ್ಷನ್ ಏನಿತ್ತು, ಸೊ ಇಲ್ಲೂ ಕೂಡ ಫೋರ್ಸು, ಎಕ್ಸಲರೇಷನ್, ವೆಲಾಸಿಟಿ ಇದರ ಒರಿಜಿನಲ್ ಡೈಮೆನ್ಷನ್ ಏನಿದೆಯೋ ಅದನ್ನು ಬರೆದಿದ್ದೀವಿ. ಬಟ್ ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ಗೊತ್ತಿಲ್ಲಲ್ವ, ಹಾಗಾಗಿ ಟು ದ ಪವರ್ ಆಫ್ ಎ, ಟು ದ ಪವರ್ ಆಫ್ ಬಿ, ಟು ದ ಪವರ್ ಆಫ್ ಸಿ. ಓಕೆ, ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ. ಸೊ ಈ ಒಂದು ಡೈಮೆನ್ಷನ್ ಟು ದ ಪವರ್ ಆಫ್ ಎ ಅಂದರೆ ಏನಾಗುತ್ತೆ? ಸೊ ಲಾ ಆಫ್ ಇಂಡೈಸಸ್ ನಿಮ್ಗೆ ಗೊತ್ತಿದೆ. ಸೊ 1 ಇಂಟು ಎ, ಎಮ್ ಟು ದ ಪವರ್ ಆಫ್ ಎ, L ಟು ದ ಪವರ್ ಆಫ್ ಎ, T ಟು ದ ಪವರ್ ಆಫ್ -2a. ಹಾಗೆ ಇಲ್ಲೂ ಕೂಡ ಓಪನ್ ಮಾಡಿ, ಎಮ್ ಟು ದ ಪವರ್ ಆಫ್ 0 ಇದೆ, ಇಲ್ಲಿ ಎಮ್ ಇಲ್ಲ, ಇದನ್ನು ಬಿಟ್ಬಿಡ್ಬೋದು. ಬಟ್ ನಿಮಗೆ ಒಂದು ಇರಲಿ ಅಂತ ನಾನು ಹಾಗೆ ಕ್ಯಾರಿ ಮಾಡ್ತಾಯಿದ್ದೀನಿ. ಬಟ್ L ಟು ದ ಪವರ್ ಆಫ್ 1 ಇದೆ, ಬಿ ಇದೆ, ನೋಡಿ ಹೇಗಾಯಿತು ಅಂತೇಳಿ. ಇಲ್ಲಿ -2 ಇದೆ, -2b ಆಯಿತು. ಇಲ್ಲೂ ಎಮ್ 0 ಇದೆ, ಇಲ್ಲಿ L1 ಇದೆ, ಸಿ ಬಂತು, T-1 -c ಬಂತು. ನೆಕ್ಸ್ಟ್ ಏನು ಮಾಡ್ಬೋದು, ಬೇಸ್ ಸೇಮ್ ಇರೋದನ್ನೆಲ್ಲ ಒಂದು ಕಡೆ ತಗೊಂಬಿಡಿ. ಸೊ ಬೇಸ್ ಸೇಮ್ ಇರೋದು ಯಾವುದು? ಎಮ್ ಟು ದ ಪವರ್ ಆಫ್ ಎ, ಇದೆಲ್ಲ 0 ಟು ಎನಿ ನಂಬರ್ ಪವರ್ ಟು ದ ಪವರ್ 0 ಅಂದರೆ ಅದು 1ಗೆ ಈಕ್ವಲ್ ಆಗುತ್ತೆ. ಹಾಗಾಗಿ ಅದನ್ನು ಮತ್ತೆ ನಾವು ಕ್ಯಾರಿ ಮಾಡೋದು ಬೇಡ. ಎಲ್ಲಿಗೆ ಏನಾಯಿತು ನೋಡಿ, ಇಲ್ಲಿ ಎ ಇದೆ, ಇಲ್ಲಿ ಬಿ ಇದೆ, ಇಲ್ಲಿ ಸಿ ಇದೆ, A + B + C. ಆಮೇಲೆ ಉಳಿದಿರೋದು Tಗೆ -2a, -2b, -c ಬಂತು. ಸೊ ಈ ಎಕ್ಸ್ಪ್ರೆಷನ್ನಲ್ಲಿ ಈಗ ನಾವೇನು ಮಾಡಬೇಕು, ಎ ಬಿ ಸಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಓಕೆ, ನಮ್ಮ ಹತ್ರ ಈಗ ಈ ಎಕ್ಸ್ಪ್ರೆಷನ್ ಇಲ್ಲಿವರೆಗೆ ನಾವು ಬಂದಿದ್ದೀವಿ. ಈಗ ಎಮ್ ಟು ದ ಪವರ್ ಆಫ್ ಎ ಇದೆ, ಇಲ್ಲಿ ಎಮ್ ಟು ದ ಪವರ್ ಆಫ್ 1 ಇದೆ. ನೋಡಿ, ಇಲ್ಲಿ L ಟು ದ ಪವರ್ ಆಫ್ -1, ಇಲ್ಲಿ A + B + C ಇದೆ. T ಟು ದ ಪವರ್ ಆಫ್ -2 ಇದೆ, T ಟು ದ ಪವರ್ ಆಫ್ -2a, -2b, -c ಇದೆ. ಸೊ ಇದನ್ನು ಈಕ್ವೇಟ್ ಮಾಡಬೇಕೀಗ. ಸೊ ಸಡನ್ಲಿ ನಮ್ಗೆ ಏನು ಸಿಕ್ತು ಅಂದರೆ A = 1 ಅಂತ ಸಿಕ್ತು. ಓಕೆ, ನೆಕ್ಸ್ಟ್ ಏನಾಯಿತು ಕೇಳಿದ್ರೆ A + B + C = -1, ಎಲ್ಗಿರೋದು. ನೆಕ್ಸ್ಟು -2a, -2b, -c = -2. ಓಕೆ, ಏನು ಮಾಡಿ, ಈ ಈಕ್ವೇಷನ್ ಇದೆಯಲ್ಲ A + B + C -1ಗೆ ಇದಕ್ಕೆ 2 ಇಂದ ಮಲ್ಟಿಪ್ಲೈ ಮಾಡಿ, ಬೋತ್ ಸೈಡ್ 2 ಇಂದ ಮಲ್ಟಿಪ್ಲೈ ಮಾಡಿದರೆ ಏನು ಬರುತ್ತೆ, 2a + 2b + 2c ಆಯಿತು, = -2 ಆಯಿತು. ಈ ಈಕ್ವೇಷನ್ ಇದೆಯಲ್ಲ -2a, -2b, -c ಇದಂತಂದು ಆ್ಯಡ್ ಮಾಡಿ. ಅಂದರೆ ನೀವು ಸಾಲ್ವಿಂಗ್ ನಾನು ಹೇಳ್ತಾ ಇರೋದು, ನೀವು ನಿಮ್ಗೆ ಕನ್ವೀನಿಯೆಂಟ್ ಆಗಿರೋ ರೀತಿಯಲ್ಲಿ ಮಾಡ್ಬೋದು. ಬಟ್ ಇದು ಒಂದು ಈಸಿಯೆಸ್ಟ್ ವೇ, ಫಾಸ್ಟಾಗಿ ನಾವು ಈ ರೀತಿ ಈಕ್ವೇಷನ್ಸನ್ನು ಸಾಲ್ವ್ ಮಾಡ್ಕೋಬೋದು.
ಸೊ ಇಲ್ಲಿ ಸಾಲ್ವ್ ಮಾಡುವಾಗ ಆ್ಯಡ್ ಮಾಡ್ತಾ ಇದ್ದೀವಿ, ಪ್ಲಸ್ಸು ಮೈನಸ್ಸು, ಇದು ಪ್ಲಸ್ 2c ಮೈನಸ್ ಸಿ ಇದೆ, ಇದು ಮೈನಸ್ ಇದೆ, ಆ್ಯಡ್ ಆಗುತ್ತೆ. ಸೊ ನಮ್ಗೆ ಫೈನಲಿ ಸಿಗೋದು c = -4. ಓಕೆ, c = -4 ಅಂದರೆ ಆನ್ಸರ್ ಸಿಕ್ಕೋಗುತ್ತೆ ನೋಡಿ. ಬಟ್ ಪಾಯಿಂಟ್ ಔಟ್ ಮಾಡೋ ಉಳಿದಿದ್ದು. ನೆಕ್ಸ್ಟ್ ಏನಿದೆ, a + b + c = -1 ಈ ಇಕ್ವೇಷನ್. ಸೊ ಇದಕ್ಕೇನು ಮಾಡುವ ನಾವು, ವ್ಯಾಲ್ಯೂಸನ್ನು ಹಾಕೋಣ. a = 1 ಆ್ಯಂಡ್ c = -4, therefore b = 2. ಕರೆಕ್ಟಾ? ಸೊ ನೋಡಿ ಹೇಗೆ ಅಂತ, 1 ಇದೆ, -4 ಇದೆ, -3 ಉಳಿತು, ಅದು ತೊಗೊಂಡೋದ್ರೆ +3 ಆಯಿತು, +3 - 1 ಅಂದರೆ +2 ಆಯಿತು. ಓಕೆ, ಈಗ ನಮ್ಮ ಕರೆಕ್ಟ್ ಆನ್ಸರ್ ಯಾವುದು ಹಾಗಾದರೆ? ನೋಡಿ, ಎಫ್ 1 ಇದೆ, ಎ ಏನಿದೆ 2 ಇದೆ, ಸಿ ಏನಿದೆ -4 ಇದೆ. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಇನ್ನೊಂದು ನೋಡಿ, ಇಫ್ ಎನರ್ಜಿ ಇ, ಮೊಮೆಂಟಮ್ ಪಿ ಆ್ಯಂಡ್ ಫೋರ್ಸ್ ಎಫ್ ಆರ್ ಚೂಸನ್ ಎಸ್ ಎ ಫಂಡಮೆಂಟಲ್ ಯೂನಿಟ್ಸ್, ದ ಡೈಮೆನ್ಷನ್ ಆಫ್ ಮಾಸ್ ಇನ್ ನ್ಯೂ ಸಿಸ್ಟಮ್ ಈಸ್. ಇದು ಸಿಮಿಲರ್, ಈಗ ಸಾಲ್ವ್ ಮಾಡಿದ್ವಲ್ಲ ನಾವು ಅದೇ ಥರದ್ದು. ಇಲ್ಲೇನಾಯಿತು ಕೇಳಿದರೆ, ಇಲ್ಲಿ ಯಾವುದೋ ಒಂದು ಮಿಸ್ ಆಯಿತು. ಯಾವುದು? ಎನರ್ಜಿ ಇದೆ, ಮೊಮೆಂಟಮ್ ಇದೆ, ಫೋರ್ಸ್ ಮಿಸ್ ಆಗಿದೆ. ಅಂದರೆ ಫೋರ್ಸು ಮೋಸ್ಟ್ಲಿ 0 ಬರುತ್ತೆ, ಅದಕ್ಕೆ ಅವರು ನಿಮ್ಗೆ ಮತ್ತೆ ಕಷ್ಟ ಕೊಟ್ಟಿಲ್ಲ. ಬಟ್ ಈಗ ನಾವು ಅವಾಗ ಮಾಡಿದ ಹಾಗೆಯೇ ಸಾಲ್ವ್ ಮಾಡುವ. ಸೊ ಮಾಸ್ ಅಂದರೆ ಬರೀ ಎಮ್ ಮಾತ್ರ ಇರುವಂಥದ್ದು. ಸೊ ಎನರ್ಜಿ, ಮೊಮೆಂಟಮ್ ಆ್ಯಂಡ್ ಫೋರ್ಸ್ ಮೂರಕ್ಕೂ ABC ಅಂತ ತೊಗೊಂಡಿದ್ದೀವಿ ನಾವು ಪವರ್ಸನ್ನು, A to the power B ಲೈಕ್ ದಿಸ್. ಸೊ ಎನರ್ಜಿ ಡೈಮೆನ್ಷನ್ ಗೊತ್ತಿದೆ ನಮಗೆ, m1 L2 T-2, ಮೊಮೆಂಟಮ್ m1 L1 T-1, ಮತ್ತು ಫೋರ್ಸಿನ ಡೈಮೆನ್ಷನ್ ಗೊತ್ತಿದೆ ನಮಗೆ, m1 L1 T-2. ನೆಕ್ಸ್ಟ್ ಏನು ಮಾಡುವ ಕೇಳಿದರೆ, ಸಬ್ಸ್ಟಿಟ್ಯೂಟ್ ಮಾಡುವ ಇಲ್ಲಿ ಆವಾಗ ಮಾಡಿದಾಗೇ. ಸೊ ಮಾಸ್ ಅಂದರೆ ಬರೀ m1 ಮಾತ್ರ. ಇಲ್ಲಿ ನಾವೇನು ಮಾಡಿದ್ದೀವಿ, ಎನರ್ಜಿ, ಮೊಮೆಂಟಮ್, ಫೋರ್ಸು ಇಷ್ಟನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಟು ದ ಪವರ್ ಆಫ್ A, ಟು ದ ಪವರ್ ಆಫ್ B, ಟು ದ ಪವರ್ ಆಫ್ C. ಸಿಂಪ್ಲಿಫೈ ಮಾಡಿ, m to the power of A, L to the power, ಇದು ನೋಡಿ, ಇದು ಗೊತ್ತಾಗುತ್ತೆ ನಿಮಗೆ, ಈಗಾಗಲೇ ಮಾಡಿದ್ದೀವಲ್ಲ ನಾವು. ಹಾಗೆ ನಾವು ಪವರ್ಸ್ ಎಲ್ಲ ತಗೊಂಡು ಇನ್ನೇನು ನೆಕ್ಸ್ಟು ಬೇಸ್ ಸೇಮ್ ಇರೋದನ್ನೆಲ್ಲ ಆ್ಯಡ್ ಮಾಡಿ. m to the power of A, ಇಲ್ಲೊಂದು B ಇದೆ, ಇಲ್ಲೊಂದು C ಇದೆ. ಎಲ್ಲಿಗೆ ಬಂದರೆ 2A, ಇಲ್ಲಿ B ಇದೆ, ಇಲ್ಲಿ C ಇದೆ. ಟಿಗೆ ಬಂದರೆ -2A, -B, -2C ಇದೆ. ಓಕೆ, ಸೊ ಇಷ್ಟನ್ನು ನಾವು ಏನು ಮಾಡ್ಬೋದು, ಈಗ ಸಿಂಪ್ಲಿಫೈ ಮಾಡೋಣ. ಈಗ ಎಕ್ಸ್ಪ್ರೆಷನ್ ಪ್ರಕಾರ A + B + C ಗೆ 1 ಇದೆ, A + B + C = 1, 2A + 2B + C = 0, -2A -B -2 = 0. ಸಾಲ್ವ್ ಮಾಡಿದರೆ ಆಯ್ತು. ಇದನ್ನು ಏನು ಮಾಡುವ ನಾವು, +2A + B + C ಇದೆಯಲ್ಲ, ಇದನ್ನು ಆ್ಯಡ್ ಮಾಡುವ, -2A -B -2C. ಸೊ ನಿಮಗೆ C ಸಿಕ್ಬಿಡ್ತು, C = 0. ಅದಕ್ಕೆ ಏನಾಯಿತು, ಫೋರ್ಸ್ ಅನ್ನೋದು ಇಲ್ಲ ಇಲ್ಲಿ ನೋಡಿ, C = 0 ಆಯಿತು. ನೆಕ್ಸ್ಟು ಇಕ್ವೇಷನನ್ನು, ಈ ಫಸ್ಟ್ ಇಕ್ವೇಷನ್ ತೊಗೊಂಡು ಸಬ್ಟ್ರ್ಯಾಕ್ಟ್ ಮಾಡೋಣ. ಸೊ ಅವಾಗ ನೋಡಿ, B - B, C - C, 0 - 1 -1 ಆಯಿತು. A = -1. A ಸಿಕ್ತು ನಮಗೆ -1 ಅಂತ ಎಲ್ಲ ಕಡೆ 3 ಕಡೆ ಇದೆ. ನೆಕ್ಸ್ಟ್ B ಅನ್ನು ನೋಡೋಣ, A + B + C = 1, ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸು. A ಅಂದರೆ -1, B ಆಯಿತು, C 0. ಸೊ B = ಏನಾಗುತ್ತೆ, B = +2. ಎಲ್ಲಿದೆ ನೋಡಿ, ಈ ನಮಗೇನು ಬರಬೇಕು, A -1, B +2 ಬರಬೇಕು. ಕರೆಕ್ಟ್ ಆನ್ಸರ್ ಯಾವ್ದು ಬರುತ್ತೆ, ಈ -1 P2 ಇರೋದು ಯಾವುದು, F0 ಇರೋದ್ರಿಂದ ಮೆನ್ಷನ್ ಮಾಡಿಲ್ಲ ಅವರು. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್? ಸೊ ಹಾಗೆ ಓಕೆ, ನೆಕ್ಸ್ಟು ಕಂಟಿನ್ಯೂ ಮಾಡೋಣ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ ಕೇಳಿದ್ರೆ, ಸಿಗ್ನಿಫಿಕೆಂಟ್ ಫಿಗರನ್ನು ತಗೊಂಡು ರೂಲ್ಸನ್ನು ಹೇಳ್ತೇನೆ, ಅದ್ರ ಮೇಲೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಅದಾದಮೇಲೆ ಎರರ್ಸ್ ಮೇಲೆ ಹೋಗೋಣ. ಸೊ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ಓಕೆ, ಸೊ ಥ್ಯಾಂಕ್ ಯು.